ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಪ್ಲೇ ಲಿಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಪ್ಲೇ ಲಿಸ್ಟು ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಓಪನ್ ಮಾಡಿದ್ದಾರೆ, ಸೊ ಅವ್ರಿಗೆಲ್ರಿಗೂ ಕೂಡ ಪ್ಲೇ ಲಿಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿಯಾಗಿ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಯೂಟ್ಯೂಬಲ್ಲಿ ಯಾವ ರೀತಿ ನಾವು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋದು ಅಂತ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಸೊ ಗೈಸ್, ಫಸ್ಟು ಪ್ಲೇ ಲಿಸ್ಟ್ ಬಗ್ಗೆ ಹೇಳಿಬಿಡ್ತೀನಿ. ಸೊ ಪ್ಲೇ ಲಿಸ್ಟ್ನ ಯಾಕೆ ಕ್ರಿಯೇಟ್ ಮಾಡಬೇಕು, ಅದಾದಮೇಲೆ ಪ್ಲೇ ಲಿಸ್ಟಿಂದ ಏನೇನೆಲ್ಲ ಯೂಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ. ಇವಾಗ ನಾವು ಪ್ಲೇ ಲಿಸ್ಟ್ನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂದರೆ, ಇವಾಗ ಒಬ್ಬರು ಯಾರಾದರೂ, ಇವಾಗ ನಾನು ನಿಮ್ಮ ಒಂದು ವಿಡಿಯೋ ಏನಾದರೂ ಶೋ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ, ಓಕೆನಾ. ನನ್ನ ವಿಡಿಯೋ ನಿಮ್ಮ ಒಂದು ಯೂಟ್ಯೂಬಲ್ಲಿ ಶೋ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ, ಓಕೆನಾ. ಇವಾಗ ಒಂದು ವಿಡಿಯೋ ನೋಡಿರ್ತೀರ, ಅದಕ್ಕೆ ಅದು ಮುಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ನಿಮ್ಮ ವಿಡಿಯೋನೇ ಅಲ್ಲಿ ಕಾಣಿಸುತ್ತೆ. ನೀವು ಏನಾದರೂ ಪ್ಲೇ ಸ್ಟೋರ್ಗೆ ಅಂದರೆ ಪ್ಲೇ ಲಿಸ್ಟ್ ಮಾಡಿದರೆ, ಸೊ ನಿಮ್ಮ ವಿಡಿಯೋ ಒಂದು ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಒಂದು ಇನ್ನೊಂದು ವಿಡಿಯೋ ಅವ್ರಿಗೆ ತೋರಿಸುತ್ತೆ, ಓಕೆನಾ. ಹಾಗಾಗಬೇಕು ಅಂದರೆ ಏನಾಗಬೇಕು, ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು, ಓಕೆನಾ. ಹಾಗಾಗಿ ಅದರಿಂದ ಏನಾಗುತ್ತೆ, ವ್ಯೂವರ್ಸು ಜಾಸ್ತಿ ಸಿಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಆಗ್ಬೋದು, ಕಂಟಿನ್ಯೂ ಆಗಿ ಅವರು ನಿಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಅದಾದಮೇಲೆ ವಾಚ್ ಅವರು ಬೇಗ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಇನ್ನೊಂದು ಏನು ಮೇಯ್ನಾಗಿ ಇಂಪಾರ್ಟೆಂಟ್ ಅಂದರೆ, ಸೊ ನೀವು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗೈಸ್, ಇನ್ನೊಂದು ಪ್ಲೇ ಲಿಸ್ಟ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ವಾಚ್ ಅವರ್ ಆರಾಮ್ಸೆ ಕಂಪ್ಲೀಟ್ ಮಾಡ್ಕೋಬೋದು, ಓಕೆನಾ. ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಮೇಯ್ನಾಗಿ ನೀವು ಪ್ಲೇ ಲಿಸ್ಟ್ನ ರೆಡಿ ಮಾಡ್ಕೋಬೇಕು, ಓಕೆನಾ. ಯಾಕಂದರೆ ಇವಾಗ ನೀವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಅಲ್ಲೇನಾಗುತ್ತೆ, ನಿಮ್ಮ ವೀಡಿಯೋಸ್ ಮಾತ್ರ ಬರುತ್ತೆ, ಓಕೆನಾ. ಇವಾಗ ಯೂಟ್ಯೂಬಲ್ಲಿ ಅಥವಾ ನಾವು ನೋಡ್ತಾ ಇರೋವಾಗ ಒಂದು ವಿಡಿಯೋ ನೋಡಿರ್ತೀವಿ, ಅದಾದಮೇಲೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಮೊಬೈಲ್ ಹಾಗೆ ಆನ್ ಇರುತ್ತೆ. ಸೊ ನಿಮ್ಮ ವಿಡಿಯೋ ಮುಗಿದ್ಮೇಲೆ ಬೇರೆದವ್ರ ವಿಡಿಯೋ ಶೋ ಆಗುತ್ತೆ ಅಲ್ಲಿ, ಓಕೆನಾ. ನಿಮ್ಮ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ, ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದರೆ ಏನಾಗುತ್ತೆ, ನೀವಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿಗೆ ಆಗಿರ್ಬೋದು ಹೇಳಿ ಅವ್ರಿಗೆ, ಸೊ ನೀವು ಪ್ಲೇ ಲಿಸ್ಟ್ನ ಆನ್ ಮಾಡಿಟ್ಬಿಡಿ ಅಂತ ಹೇಳ್ಬಿಟ್ಟು, ಓಕೆನಾ. ನೈಟ್ ಆಗಿರ್ಬೋದು ಅಥವಾ ಡೇ ಆಗಿರ್ಬೋದು. ಸೊ ಆಲ್ಮೋಸ್ಟ್ ನೈಟಲ್ಲಿ ಎಲ್ಲರೂ ಕೂಡ ಫೋನ್ ಮುಟ್ಟೋದಿಲ್ಲ. ಸೊ ಹಾಗಾಗಿ ನೀವು ನೈಟಲ್ಲಿ ನೀವು ಒಂದು ಸ್ವಲ್ಪ ನಿಮ್ಮ ಒಂದು ಪ್ಲೇ ಲಿಸ್ಟ್ನ ಆನಲ್ಲಿ ಇಟ್ಬಿಡಿ ಅಂತ ಹೇಳಿ, ಅವರು ಆನಲ್ಲಿಟ್ಟಾಗ ನಿಮ್ಮೊಂದು ಬೆಳಗ್ಗೆ ಅನ್ನೋಷ್ಟರಲ್ಲಿ ನಿಮ್ಮ ಒಂದು ವೀಡಿಯೋಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುತ್ತೆ, ಓಕೆನಾ. ಹಾಗಾಗಿಬಿಟ್ಟು ವಾಚ್ ಅವರು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಅದು ಕೂಡ ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು, ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ಗೆ, ಅದಾದಮೇಲೆ ಫ್ಯಾಮಿಲೀಸ್ಗೆ, ಅಪ್ಪ ಅಮ್ಮ ಹಸ್ಬೆಂಡ್ ಯಾರ್ದಾದ್ರೂ ಸಿಸ್ಟರ್ಸ್ ಬ್ರದರ್ಸ್ ಯಾರ್ದಾದ್ರೂ ಫೋನ್ ಇದ್ದರೆ, ನೀವು ಅವ್ರ ಫೋನ್ನಲ್ಲಿ ಕೂಡ ನಿಮ್ಮ ಒಂದು ಪ್ಲೇ ಲಿಸ್ಟ್ ಆನ್ ಮಾಡಿ ಬಿಟ್ಬಿಡಿ. ಫುಲ್ ನೈಟ್ ಏನಿರುತ್ತೆ, ನಿಮ್ಮೊಂದು ಪ್ಲೇ ಲಿಸ್ಟ್ ಆನಲ್ಲೇ ಇರುತ್ತೆ. ಸೊ ಅಷ್ಟರಲ್ಲಿ ನಿಮ್ಮ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಿಮ್ಮದು ಒಂದು ಏನಾಗುತ್ತೆ, ವಾಚ್ ಅವರ್ ಕೌಂಟ್ ಆಗುತ್ತೆ, ಓಕೆನಾ. ಹಾಗಾಗಿ ವಾಚ್ ಅವರ್ ಕೌಂಟ್ ಆಗೋದಕ್ಕೂ ಕೂಡ ಈ ಒಂದು ಐಡಿಯಾ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ಲೇ ಲಿಸ್ಟು ಈ ಥರ ನಾವು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಕೂಡ ಇವಾಗಲೇ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಯೂಟ್ಯೂಬಿಗೆ ಹೋಗೋಣ. ಸೊ ಯೂಟ್ಯೂಬ್ಗೆ ಹೋಗಿಬಿಟ್ಟು ಇಲ್ಲಿ ವೀಡಿಯೋಸ್ ಇದೆ ಅಲ್ವಾ, ಸೊ ವೀಡಿಯೋಸು ಇಷ್ಟು ಬರುತ್ತೆ. ಸೊ ಇಲ್ಲಿ ವೀಡಿಯೋಸ್ ಮೇಲೆ ನೋಡಿ, ಇವಾಗ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ 3 ಡಾಟ್ ಇದೆ ಅಲ್ವಾ ವಿಡಿಯೋ ಪಕ್ಕ. ಸೊ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಇದೆ ನೋಡಿ, 3ನೇ ಆಪ್ಷನ್ನು ಸೇವ್ ಟು ಪ್ಲೇ ಲಿಸ್ಟ್ ಅಂತ ಇದೆ. ಸೊ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಇದೆ ಅಲ್ವಾ. ಸೊ ಇದು ಸೇವ್ ಟು ಪ್ಲೇ ಲಿಸ್ಟ್ ಅಂದರೆ ನಾವು ಒಂದು ವಿಡಿಯೋನ ಪ್ಲೇ ಲಿಸ್ಟ್ಗೆ ಸೇವ್ ಮಾಡ್ಬೋದು, ಓಕೆನಾ. ಇವಾಗ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೇನಾಗುತ್ತೆ, ಈ ಥರ ತೋರಿಸುತ್ತೆ. ಇಲ್ಲಿ ನನ್ನ ಒಂದು ಸ್ಕ್ರೀನ್ ಮೇಲೆ ಯಾಕೆ ಈ ಥರ ತೋರಿಸ್ತಾ ಇದೆ ಅಂದರೆ, ಇದನ್ನು ನಾನು ಆಲ್ರೆಡಿ ಪ್ಲೇ ಲಿಸ್ಟ್ನ ಮಾಡಿದ್ದೀನಿ. ಸೊ ಹಾಗಾಗಿ ಇಷ್ಟು ನೇಮ್ ತೋರಿಸ್ತಾ ಇದೆ, ಅಂದರೆ ವಾಚ್ ಲೇಟರ್. ಈ ವಾಚ್ ಲೇಟರ್ ಏನಂದರೆ, ಇವಾಗ ನಾವು ನಮ್ಮ ಒಂದು ವಿಡಿಯೋ ಬಿಟ್ಟು ಬೇರೆ ಇನ್ಯಾವುದೋ ವಿಡಿಯೋ ನೋಡ್ತಾ ಇರ್ತೀವಿ. ಸೊ ಅವ್ರದ್ದು ಇಷ್ಟ ಆಗಿರುತ್ತೆ, ಏನೋ ಒಂದು ರೆಸಿಪಿನೋ ಅಥವಾ ಏನೋ ಒಂದು ಇನ್ಫಾರ್ಮೇಷನೋ ಮೋಟಿವೇಶನ್ ವಿಡಿಯೋನೋ ಏನೋ ಒಂದು ನೋಡ್ತಾ ಇರ್ತೀವಿ, ಅಥವಾ ಮತ್ತೇನೋ ಕಾಲ್ ಬಂತು ಅಥವಾ ಕೆಲಸ ಬಂತು ಅಂತ ಹೇಳ್ಬಿಟ್ಟು
ನಾವು ಅದನ್ನು ಸ್ಕಿಪ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಾದರೂ ಅದು ವಿಡಿಯೋ ಮತ್ತೆ ಮಿಸ್ ಆಗಿಬಿಟ್ರೆ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಮಗನ್ಸುತ್ತೆ. ಆವಾಗ ನೀವೇನು ಮಾಡಿ ಅಂದರೆ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್, ಅಲ್ಲಿ ಸೇವ್ ಅಂತ ಇರ್ತಲ್ವ, ಸೊ ಸೇವ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲೇ ನಿಮಗೆ ತೋರಿಸುತ್ತೆ ಪ್ಲೇಲಿಸ್ಟ್. ಇದು ನಾವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಇದು ತೋರಿಸುತ್ತೆ. ಅಲ್ಲಿ ವಾಚ್ ಲೇಟರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಈ ಒಂದು ವಿಡಿಯೋನ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಓಪನ್ ಮಾಡಿಬಿಟ್ಟು ನೋಡ್ಬೋದು. ಓಕೆನಾ, ಅಲ್ಲಿ ಪ್ಲೇಲಿಸ್ಟಲ್ಲಿ ಸೇವ್ ಆಗಿರುತ್ತೆ, ಆ ವಿಡಿಯೋ ಎಲ್ಲಿಯೂ ಕೂಡ ಮಿಸ್ ಆಗೋಲ್ಲ. ಓಕೆನಾ, ಹಾಗಾಗಿಬಿಟ್ಟು ನಾನು ವಾಚ್ ಲೇಟರ್ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟೆಕ್ ವಿಡಿಯೋ ಅಂತ ಹೇಳ್ಬಿಟ್ಟು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ರೆಸಿಪಿ, ಸ್ವಲ್ಪ ಟೆಕ್ ವೀಡಿಯೋಸ್ ಮಿಕ್ಸ್ ಆಗಿ ಹಾಕಿರೋದ್ರಿಂದ ಸೊ ಟೆಕ್ ವೀಡಿಯೋಸ್ನ ನಾನು ಸೆಪ್ರೇಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಟೆಕ್ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಪ್ಲೇಲಿಸ್ಟ್ನ ಸೆಪ್ರೇಟಾಗಿ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನಾನು ಆಯ್ಕೆ ಮಾಡ್ಕೊಂಡಿರೋದು, ಚೂಸ್ ಮಾಡ್ಕೊಂಡಿರೋದು ಟೆಕ್ ವಿಡಿಯೋ ಆಗಿರೋದ್ರಿಂದ ಇದನ್ನು ನಾನೇನು ಮಾಡ್ತೀನಿ, ಟೆಕ್ ವಿಡಿಯೋಗೆ ನಾನು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ತೀನಿ. ಓಕೆನಾ, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಏರೋ ಮಾರ್ಕ್ ಬಂತು. ನೀವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ ಪ್ಲಸ್ ಸಿಂಬಾಲ್ ಬರ್ತಾಯಿದೆ ಅಲ್ವಾ, ಅದ್ರ ಪಕ್ಕ ನ್ಯೂ ಪ್ಲೇಲಿಸ್ಟ್ ಅಂತ ಇದೆ. ಸೊ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ಲೇಲಿಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಟೈಟಲ್ ಕೊಡ್ಬೋದು. ನಾನು ಆಗಲೇ ಹೇಳಿದೆ ಅಲ್ವಾ, ಟೆಕ್ ಚಾನಲ್ ಅಥವಾ ರೆಸಿಪೀಸ್ ಹಾಕಿದರೆ ರೆಸಿಪಿ, ಸೊ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿದರೆ ಸೊ ಟ್ರಿಪ್ ವಿಡಿಯೋ ಅಂತ ಹೇಳ್ಬಿಟ್ಟು, ಟ್ರಿಪ್ ಪ್ಲೇಲಿಸ್ಟ್ ಅಂತ ಹೇಳ್ಬಿಟ್ಟು, ಅಥವಾ ಡೈಲಿ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಟೈಟಲ್ ಕೊಡ್ಬೋದು. ನಿಮ್ಮ ವಿಡಿಯೋ ಯಾವ ರಿಲೇಟೆಡ್ ಇದೆ ಅಲ್ವಾ, ಸೊ ಆ ಒಂದು ಟೈಟಲ್ ಕೊಟ್ಟು ನೀವು ಕ್ರಿಯೇಟ್ ಮಾಡ್ಕೋಬೋದು. ಒಂದು ಬುಕ್ ಥರ ಇದನ್ನು ಅಷ್ಟೇ. ನಿಮಗೆ ಎಕ್ಸಾಂಪಲ್ ಇವಾಗ ನಿಮ್ಗೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಬುಕ್ ಥರ. ಸೊ ಅದಕ್ಕೆ ನೀವು ಏನು ಹೆಸರು ಇಡ್ತೀರಾ ಆ ಥರ ನೀವು ಇಡ್ಬೋದು. ಓಕೆನಾ, ಇದು ಟೈಟಲ್ ನೀವು ಒಂದು ಕೊಡಬೇಕು. ಸೊ ನಾನು ಆಲ್ರೆಡಿ ಟೆಕ್ ವಿಡಿಯೋ ಅಂತ ಕೊಟ್ಟಿದ್ದೀನಿ ಅಲ್ವಾ, ಸೊ ಹಾಗೆ. ಬಟ್ ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಒಂದು ಏನಾದರೂ ಕ್ರಿಯೇಟ್ ಮಾಡ್ತೀನಿ ರೀ. ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಸಿಪೀಸ್ ಅಂತ ಹೇಳ್ತೀನಿ. ರೆಸಿಪೀಸ್, ಓಕೆನಾ. ನೋಡಿ, ರೆಸಿಪೀಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವಿಸಿಬಿಲಿಟಿ ಇದೆ ಅಲ್ವಾ, ಸೊ ಇದನ್ನು ಅಷ್ಟೇ. ನಿಮಗೆ ಇದು ಪಬ್ಲಿಕ್ ಇಡಬೇಕಾ ಅಥವಾ ಅನ್ಲಿಸ್ಟೆಡ್ ಇಡಬೇಕಾ ಅಥವಾ ಪ್ರೈವೇಟ್ ಇಡಬೇಕಾ, ಇದನ್ನು ಸೆಲೆಕ್ಟ್ ಮಾಡಿ ನೀವು ಇಡಬೇಕಾಗುತ್ತೆ. ಓಕೆನಾ, ಇನ್ ಕೇಸ್ ನೀವು ಪ್ಲೇಲಿಸ್ಟಿಗೆ ಹಾಕಿಬಿಟ್ಟು ಅದೇನಾದರೂ ಅನ್ಲಿಸ್ಟ್ ಅಥವಾ ಪ್ರೈವೇಟ್ ಇಟ್ಟರೆ ಅದು ಯಾರಿಗೂ ಕಾಣೋದಿಲ್ಲ. ಓಕೆನಾ, ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಪಬ್ಲಿಕ್ಕಿಗೆ ಇಡಿ. ಓಕೆನಾ, ಪಬ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದೇನು ಮಾಡಬೇಕು, ಕ್ರಿಯೇಟ್ ಅಂತ ತೋರಿಸ್ತಾ ಇದೆಯಲ್ವ, ಸೊ ನೀವೇನು ಮಾಡಬೇಕು, ಇಲ್ಲಿ ಕ್ರಿಯೇಟ್ನ ಕ್ಲಿಕ್ ಮಾಡಬೇಕು. ಇವಾಗ ನಿಮಗೆ ತೋರಿಸ್ತೀನಿ, ಒಂದು ಸೆಕೆಂಡ್. ಇಲ್ಲಿ ನೋಡಿ, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇಲಿಸ್ಟ್ ಅಂತ ಇದೆ. ಸೊ ಪ್ಲೇಲಿಸ್ಟ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಪ್ಲೇಲಿಸ್ಟ್ನ ಓಪನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಇವಾಗ ತಾನೇ ನಾನು ನಿಮ್ಗೆ ತೋರಿಸಿದೆ ಅಲ್ವಾ, ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ರೆಸಿಪಿ ನೋಡಿ, ಈ ಒಂದು ವಿಡಿಯೋ ಏನಾಗಿದೆ, ರೆಸಿಪಿಗೆ ಬಂದು ಸೇವ್ ಆಗಿದೆ. ಓಕೆನಾ, ಸೊ ಹಾಗಾಗಿ ಇದನ್ನು ನಾನು ಇವಾಗ ಚೇಂಜ್ ಮಾಡ್ತೀನಿ, ಯಾಕಂದರೆ ಇದು ಟೆಕ್ ವಿಡಿಯೋ ಇದೆ. ಸೊ ಹಾಗಾಗಿ ನಾನು ಇದು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡಿದ್ದೆ ಅಷ್ಟೇ. ಸೊ ಇವಾಗ ನೋಡಿ, ಈ ಥರ ಬರ್ತಾಯಿದೆ. ಇಲ್ಲಿ ಟೆಕ್ ವಿಡಿಯೋ, ಲೈವ್, ಆಮೇಲೆ ವರಮಹಾಲಕ್ಷ್ಮಿ ನಮ್ಮದು ಒಂದು ಚಾನಲ್ ನೇಮ್ ಇಟ್ಟಿದ್ದೀನಿ ಅಷ್ಟೇ. ಇದು ಕೆಳಗಡೆ ಒಂದು 2 ಮ್ಯೂಸಿಕ್ ಇದೆ. ಸೊ ಈ ಥರ ನಿಮಗೆ ಬರುತ್ತೆ. ಓಕೆನಾ, ಸೊ ಹಾಗಾಗಿ ಈ ರೀತಿ ನೀವು ಆರಾಮ್ಸೆ ನೀವು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಇನ್ನೊಂದು, ಸೊ ಇಲ್ಲಿ ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗಿ ನಾವು ಇವಾಗ ಪ್ಲೇಸ್ಟೋರ್ನ ನಾವು ಕ್ರಿಯೇಟ್ ಮಾಡಿದ್ದೀವಲ್ವ, ಸೊ ಅದಕ್ಕೆ ಹೋಗೋಣ. ಓಕೆನಾ, ಇವಾಗ ಟೆಕ್ ಅಂತ ಇದೆ. ಸೊ ಟೆಕ್ಕು ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಹಾಕಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಕೆಲವೊಂದನ್ನು. ಇದು ಎಲ್ಲಿ ಹಾಕಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಓಕೆನಾ, ಈ ಥರ ಬಂದಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಟೆಕ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಹಾಕಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಡಿಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಇವಾಗ ಈ ಒಂದು ಪ್ಲೇಲಿಸ್ಟಲ್ಲಿ ಯಾವ ಥರ ಎಲ್ಲ ವೀಡಿಯೋಸ್ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ ಅಲ್ವಾ, ಅದರದ್ದು ನಾನು ಏನು ಹಾಕಿದ್ದೀನಿ ಇಲ್ಲಿ ಡಿಸ್ಕ್ರಿಪ್ಷನ್ನ ಹಾಕಿದ್ದೀನಿ. ಅಂದರೆ ಈ ಥರದ್ದು ವೀಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ಯಾವ ಥರ ಮಾಡಿದ್ದೀರ, ರೆಸಿಪೀಸ್ ಇದ್ದರೆ ಸೊ ರೆಸಿಪೀಸು, ಟೆಕ್ ಚಾನಲ್ ಇದ್ದರೆ ಸೊ ಟೆಕ್ ಚಾನಲ್ದು, ಆ ಥರ ನೀವು ಡಿಸ್ಕ್ರಿಪ್ಷನ್ನ ಹಾಕ್ಕೋಬೋದು. ಸೊ ಇದನ್ನು ಮೇಯ್ನಾಗಿ ನೀವು ಹಾಕಬೇಕಾಗುತ್ತೆ ಕಂಪಲ್ಸರಿಯಾಗಿ.
ಅದಾದಮೇಲೆ ಇದನ್ನು ನೀವು ಪಬ್ಲಿಕ್ಕಿಗೆ ಇಡಬೇಕಾಗುತ್ತೆ. ಪಬ್ಲಿಕ್ಕಿಗೆ ಇಟ್ಟರೆ ಮಾತ್ರ ಅದೇನಾಗುತ್ತೆ, ಪಬ್ಲಿಕ್ಕಿಗೆ ರೀಚ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅನ್ಲಿಸ್ಟೆಡ್ ಇಟ್ಟರೆ, ಪ್ರೈವೇಟ್ ಇಟ್ಟರೆ ಈ ಒಂದು ಪ್ಲೇಲಿಸ್ಟ್ ಯಾರಿಗೂ ವಿಡಿಯೋ ಕಾಣೋದಿಲ್ಲ. ಓಕೆನಾ, ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ನೀವು ಪಬ್ಲಿಕ್ಕಿಗೆ ಇಟ್ಕೊಳ್ಳಿ. ಓಕೆನಾ. ಸೊ ಹಾಗಾಗಿ ಇದನ್ನು ಮೇನಾಗಿ ನೀವು ಇದನ್ನು ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಗೊತ್ತಾಯ್ತು ಅಂತ ಅನ್ಕೋತೀನಿ. ನೀವು ಏನಾದರೂ ಇದಕ್ಕೆ ಥಂಬ್ನೈಲ್ ಏನಾದರೂ ಹಾಕ್ತಿದ್ರೆ ಇದಕ್ಕೂ ಕೂಡ ನೀವು ಥಂಬ್ನೈಲ್ನ ಸೆಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಏನೂ ಹಾಕಿಲ್ಲ. ಸೊ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಇದೊಂದು ಆಪ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ನ ಹಾಕಿ. ಓಕೆನಾ. ಸೊ ಗೈಸ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಹಾಗಾಗಿಬಿಟ್ಟು ಇವತ್ತಿನ ದಿನ ನಾನು ಯೂಟ್ಯೂಬಲ್ಲಿ ಯಾವ ರೀತಿ ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು YT ಸ್ಟುಡಿಯೋದಲ್ಲಿ ಡೈರೆಕ್ಟಾಗಿಯೇ ಯಾವ ರೀತಿ ನಾವು ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡ್ಕೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಹೋಗುವಾಗ ಮರಿದೇನೆ ಲೈಕ್ ಕೊಟ್ಟೋಗಿ. ಓಕೆ, ಥ್ಯಾಂಕ್ ಯು.